ಕಾರ್ಮಿಕರ ಬೃಹತ್ ರ್ಯಾಲಿ ರಾಜಭವನದತ್ತ ಧಾವಿಸ್ತಾ ಇರುವಂತದ್ದು ಈಗಾಗಲೇ ಮೈಸೂರು ಬ್ಯಾಂಕ್ ಸರ್ಕಲ್ನತ್ತ ಧಾವಿಸ್ತಾ ಇರುವಂತಹ ಕಾರ್ಮಿಕರನ್ನ ತಡೆಯಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಲ್ಲಿನ ನೇರ ದೃಶ್ಯಾವಳಿಗಳನ್ನ ನೀವೀಗ ನೋಡಬಹುದು. ಎಷ್ಟು ದೊಡ್ಡ ಮಟ್ಟಿಗೆ ರ್ಯಾಲಿ ಸಾಗ್ತಾ ಇದೆ ಅನ್ನೋದನ್ನ ಕಾರ್ಮಿಕರ ನಡೆ ಈಗ ರಾಜಭವನದತ್ತ ಸಾಗ್ತಾ ಇದೆ. ಸಹಸ್ರಾರು ಮಂದಿ ನೆರೆದಿದ್ರು ಟೌನ್ ಹಾಲ್ ನಲ್ಲಿ. ಎಲ್ಲರೂ ಕೂಡ ಒಟ್ಟಾಗಿ ಈಗ ರಾಜಭವನದತ್ತ ಸಾಗ್ತಾ ಇರುವಂತದ್ದು. ಟೌನ್ ಹಾಲ್ ಟು ರಾಜಭವನ್ ಹೇಗೆ ಸಾಗ್ತಾ ಇದೆ ರ್ಯಾಲಿ ಅನ್ನೋದರ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ವಿವಿಧ ಕಾರ್ಮಿಕ ಸಂಘಟನೆಗಳೆಲ್ಲವೂ ಕೂಡ ಟೌನ್ ಹಾಲ್ ನಿಂದ ಹೊರಟಿದ್ದು ಈಗ ರಾಜಭವನದತ್ತ ಸಾಗ್ತಾ ಇದೆ. ಕುರಿತಿನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಎಲ್ಲಿ ತಲುಪಿದೆ ಈಗ ರ್ಯಾಲಿ? ಸದ್ಯದ ಅಪ್ಡೇಟ್ ಏನು? ಹೌದು ಪ್ರತಿಮಾ, ಏನು ಟೌನ್ ಹಾಲ್ ಮೂಲಕ ಅವರು ರಾಜಭವನದತ್ತ ಹೋಗ್ತೀವಿ ಅಂತ ಪ್ರತಿಭಟನಾಕಾರರು ಬರ್ತಾ ಇದ್ರು. ಅವರನ್ನ ಈ ನಾವು ಮಹಾರಾಣಿ ಕಾಲೇಜ್ಗೆ ಎಂಟ್ರಿ ಪಡೆಯುವಂತಹ ಒಂದು ಅಂಡರ್ ಪಾಸ್ ಏನಿದೆ ಅಲ್ಲೇ ತಡೆದು ನಿಲ್ಲಿಸಿದ ನಂತರ ಅವರು ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಚಟುವಟಿಕೆ ಕೂಡ ನಡೆಯಿತು. ನಂತರ ಈಗ ಪ್ರತಿಭಟನಾಕಾರರನ್ನು ನಾವು ರಾಜಭವನದ ಎಸ್ ವಿದ್ಯಾ, ಸಮರ್ಪಕವಾಗಿ ತಲುಪ್ತಾ ಇಲ್ಲ ತಮ್ಮ ಧ್ವನಿ. ಈಗಾಗಲೇ ರಾಜಭವನದತ್ತ ತೆರಳುತ್ತಾ ಇದ್ದಂತಹ ರ್ಯಾಲಿಯನ್ನ ತಡೆ ಹಿಡಿಯಲಾಗಿದೆ. ಮೈಸೂರು ಬ್ಯಾಂಕ್ ಸರ್ಕಲ್ನತ್ತ ಮಹಾರಾಣಿ ಕಾಲೇಜಿನ ಬಳಿ ಬರ್ತಾ ಇದ್ದಂತೆ ಅವರನ್ನ ತಡೆ ಹಿಡಿಯಲಾಗಿರುವಂತದ್ದು. 3 ಕ್ಯಾಮೆರಾಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಸಿಡಿದಂತಹ ಕಾರ್ಮಿಕರು ಸಾಕ್ತಾ ಇದ್ದಾರೆ ರಾಜಭವನದತ್ತ ಅನ್ನೋದನ್ನ. ಅವರನ್ನ ಈಗಾಗಲೇ ಆರಂಭದಲ್ಲಿ ತಡೆಯಲಾಗಿದೆ. ಟೌನ್ ಹಾಲ್ ನಿಂದ ಹೊರಟಂತಹ ರ್ಯಾಲಿ 1ನೇ ಕ್ಯಾಮೆರಾ 1 ಅಲ್ಲಿ ಗಮನಿಸ್ತಾ ಇದ್ದೀರಿ ಎಷ್ಟು ದೊಡ್ಡ ಮಟ್ಟಿಗೆ ಸಾಗ್ತಾ ಇದೆ ರ್ಯಾಲಿ ಅನ್ನೋದನ್ನ. ಬೃಹತ್ ಆದಂತಹ ರ್ಯಾಲಿ. ಇನ್ನು ಕ್ಯಾಮೆರಾ 2 ಗಮನಿಸ್ತಾ ಇದ್ದೀರಿ. ಈ ಕಾರ್ಮಿಕರ ಜೊತೆಗೆ ಕನ್ನಡ ಪರ ಸಂಘಟನೆ ವಾಟಾಳ್ ನಾಗರಾಜ್ ಪಕ್ಷದ ಕಾರ್ಯಕರ್ತರುಗಳು ಕೂಡ ಇವರಿಗೆ ಸಾಥ್ ನೀಡ್ತಾ ಇದ್ದಾರೆ. ಆದರೆ ಅವರು ಪ್ರತ್ಯೇಕವಾಗಿ ಸಾಗ್ತಾ ಇರುವಂತದ್ದು, ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಕುದುರೆ ಗಾಡಿಯಲ್ಲಿ ಸಾಗೋದ್ರ ಮೂಲಕ. ಇನ್ನು ಕ್ಯಾಮೆರಾ 3 ಗಮನಿಸ್ತಾ ಇದ್ದೀರಿ. ರ್ಯಾಲಿಯನ್ನ ತಡೆಯಲಾಗಿದೆ. ಹೀಗಾಗಿ ಅಲ್ಲಿ ಪೊಲೀಸರು ಮತ್ತು ಕಾರ್ಮಿಕರ ನಡುವೆ ಸ್ವಲ್ಪ ವಾಗ್ವಾದ ಕೂಡ ಏರ್ಪಟ್ಟು ರಾಜಭವನಕ್ಕೆ ಅವರು ತೆರಳದಂತೆ ಅವರನ್ನ ತಡೆಹಿಡಿಯಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ ಖಾಕಿ ಪಡೆ. ಎಲ್ಲ ಕಡೆ ಬ್ಯಾರಿಕೇಡ್ಗಳನ್ನು ಹಾಕಲಾಗಿರುವಂತದ್ದು. ಆ ಒಂದು ರ್ಯಾಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಭವನದತ್ತ ಸಾಗಬಾರದು ಅನ್ನುವಂತಹ ದೃಷ್ಟಿಯಿಂದ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಅಲ್ಲಿ ಮಾಡಿಕೊಳ್ಳಲಾಗಿದೆ. ಅವರನ್ನ ಫ್ರೀಡಂ ಪಾರ್ಕ್ನತ್ತ ಸಾಗಿಸಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಈಗಾಗಲೇ ಜಲಬಿರಂಗಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. BMTC ಬಸ್ಗಳನ್ನ ಕೂಡ ಕರೆಸಿಕೊಂಡಿದ್ದಾರೆ. ಜೊತೆಗೆ ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಖಾಕಿ ಪಡೆ ಸಂಪೂರ್ಣವಾಗಿ ಸನ್ನದ್ಧವಾಗಿರೋದನ್ನ. ಹಾಗೇನೆ ಕ್ಯಾಮೆರಾ 1 ಅಲ್ಲಿ ನೋಡ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ರ್ಯಾಲಿಯಲ್ಲಿ ಬೃಹತ್ ಸಂಖ್ಯೆಯಲ್ಲಿ ನೆರೆದಿದ್ದಾರೆ ಕಾರ್ಮಿಕರು ಅನ್ನೋದನ್ನ.